Hello dear students, welcome to my YouTube channel. So ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು relay based motor automation such that the motor reversed its direction when the limit switches are activated ಅನ್ನುವಂತಹ ಈ PLC ಪ್ರೋಗ್ರಾಮ್ ಅನ್ನ KVP16 ಸಾಫ್ಟ್ವೇರ್ ಮುಖಾಂತರ ಇದನ್ನ ಡಿಸೈನ್ ಅಂಡ್ ಸಿಮ್ಯುಲೇಷನ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳೇ, ಇದನ್ನ ಸಾಫ್ಟ್ವೇರ್ ಮುಖಾಂತರ ಡಿಸೈನ್ ಮಾಡಿ ಸಿಮ್ಯುಲೇಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ಪ್ರೋಗ್ರಾಮ್ ಏನಿದೆಯಲ್ವಾ, ಅಂದ್ರೆ ಈ ಲ್ಯಾಡರ್ ಡಯಾಗ್ರಾಮ್ ಏನಿದೆಯಲ್ವಾ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಫಸ್ಟ್ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ನೋಡ್ಬೋದು ನೀವು, ಇದನ್ನ ಲೆಫ್ಟ್ ಮತ್ತು ರೈಟ್ ರೇಲ್ಸ್ ಗಳಂತ ಏನ್ ಕರಿತೀವಿ, ಇವನ್ನೆಲ್ಲ ರಂಗ್ ಅಂತ ಕರಿತೀವಿ. ಎಡಭಾಗದಲ್ಲಿ ಇರುವಂತದ್ದೆಲ್ಲ ಇವೇನಿದೆ ಇನ್ಪುಟ್ ಗಳು, ರೈಟ್ ಸೈಡ್ ಅಲ್ಲಿ ಇರುವಂತದ್ದೆಲ್ಲ ಔಟ್ಪುಟ್ ಗಳು. ಹೌದಾ? ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ LD ರಿಲೇ ಅಂತ ಇದೆ. ಇದೇನಿದು ಅಂದ್ರೆ ಇದನ್ನ ಫಸ್ಟ್ ಡಬಲ್ ಕ್ಲಿಕ್ ಮಾಡಿದ್ವಿ ಅಂತ ಹೇಳಿದ್ರೆ ಮೋಟರ್ ಆನ್ ಆಗುತ್ತೆ. ಹೌದಾ? ಅಂದ್ರೆ ಇದು ಮೋಟರ್ ಸ್ಟಾರ್ಟ್ ಅಂತ ನಾನು ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ವಿ ಅಂದ್ರೆ ಇದು ಮೋಟರ್ ಆನ್ ಆಗುತ್ತೆ, ಇದು ಮೋಟರ್ ಸ್ಟಾರ್ಟ್ ಅಂತ ಇದೆ. ಇಲ್ಲಿ ಈ ಸಾಲ ಏನಿದೆಯಲ್ಲ, ಈ ರಂಗನ ಏನ್ ಸಾಲ್ಸ್ ಇದಾವಲ್ವಾ 002 ಇದು ಫಾರ್ವರ್ಡ್ ಮೋಷನ್ ಗೋಸ್ಕರ. ಅಂದ್ರೆ ಇಲ್ಲಿ ಏನಿದೆ, ಮೋಟರ್ ಈಸ್ ರಿವರ್ಸ್ಡ್ ಇಟ್ಸ್ ಡೈರೆಕ್ಷನ್. ಅಂದ್ರೆ ಮೋಟರ್ ಅನ್ನ ಏನಾಗ್ತಿದೆ, ಇದು ರಿವರ್ಸ್ ಡೈರೆಕ್ಷನ್ ಮಾಡ್ತಾ ಇದೆ. ಯಾವಾಗ ಲಿಮಿಟ್ ಸ್ವಿಚಸ್ ಅನ್ನ ಆಕ್ಟಿವೇಟ್ ಮಾಡಿದಾಗ ಮೋಟರ್ ರಿವರ್ಸ್ ಆಗುತ್ತೆ. ಅಂದ್ರೆ ಈ ರಿವರ್ಸ್ ಆಗೋದಕ್ಕಿಂತ ಪೂರ್ವದಲ್ಲಿ ಮೋಟರ್ ಏನಾಗ್ತದೆ, ಇಟ್ ಹ್ಯಾಸ್ ಟು ರೊಟೇಟ್ ಇನ್ ಫಾರ್ವರ್ಡ್ ರೊಟೇಷನ್, ಇಟ್ ಹ್ಯಾಸ್ ಟು ರೊಟೇಟ್ ಇನ್ ಫಾರ್ವರ್ಡ್ ಮೋಷನ್ ಅಲ್ಲಿ ಆಗ್ತಾ ಇರ್ತದೆ. ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಂತಹ ಈ ರಂಗ್ಸ್ ಏನಿದಾವೆ, ಈ ಲಿಮಿಟಿಂಗ್ ಸ್ವಿಚ್ ಅಂತ ಕರಿತೀವಿ. ಇಲ್ಲೊಂದು ಲಿಮಿಟಿಂಗ್ ಸ್ವಿಚ್ ಇದೆ, ಇಲ್ಲೊಂದು ಲಿಮಿಟಿಂಗ್ ಸ್ವಿಚ್ ಇದೆ. ಸೊ ಇದು ಏನಾಗಿದೆ ಅಂದ್ರೆ, ಈ ಲಿಮಿಟಿಂಗ್ ಸ್ವಿಚ್ ಗೆ ಸಂಬಂಧಪಟ್ಟಂತೆ ಫಾರ್ವರ್ಡ್ ಮೋಷನ್, ಈ ಲಿಮಿಟಿಂಗ್ ಸ್ವಿಚ್ ಗೆ ಸಂಬಂಧಪಟ್ಟಂತೆ ಇದು ರಿವರ್ಸ್ ಮೋಷನ್ ಆಗಿದೆ. ಸೊ ಅದಾದ್ಮೇಲೆ ಪ್ರೋಗ್ರಾಮ್ ಏನಾಗುತ್ತೆ, ಎಂಡ್ ಆಗುತ್ತೆ. ಹೌದಾ? ಸೊ ಇಷ್ಟ ಆದ್ಮೇಲೆ ಈ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂತಹ ಕೋಡಿಂಗ್ ಇನ್ಸ್ಟ್ರಕ್ಷನ್ಸ್ ಅನ್ನ ನೋಡೋದಾದ್ರೆ, ಸೀರಿಯಲ್ ನಂಬರ್ 1 ಇಲ್ಲಿ LD ಅಂತ ಏನಿದಾವಲ್ವಾ, LD ಇನ್ಸ್ಟ್ರಕ್ಷನ್ ಏನಂತ ಹೇಳಿದ್ರೆ ಅದರ ಆಪರೆಂಡ್ ಏನು ಅಂತ ಹೇಳಿದ್ರೆ 0001, ಇದು 0001 ಅಂತ. ಹೌದಾ? ಇದ್ರ ಬಗ್ಗೆ ನೋಡೋದಾದ್ರೆ ಇದನ್ನೇನಿದು, ಇದು ಔಟ್ಪುಟ್ ಅಂತ ಹೇಳ್ಬೋದು, ಔಟ್ ಅಂತ ಬರೆದಿದ್ದೀನಿ. ಸೊ ಅದಕ್ಕೆ ಮೆಮೊರಿ ಅಡ್ರೆಸ್ ಏನ್ ಕೊಟ್ಟಿದ್ದೀನಿ ನಾನು, 0501 ಅಂತ ಕೊಟ್ಟಿದ್ದೀನಿ, 0501 ಅಂತ ಕೊಟ್ಟಿದ್ದೇನೆ. ಹೌದಾ? ಸೊ ಇದು ಜಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ, ಮೋಟರ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ. ಅದಾದ್ಮೇಲೆ ಇಲ್ಲಿ ನೋಡ್ಕೋಬಹುದು ನೀವು, ನೆಕ್ಸ್ಟ್ LD 0002 ಅಂತ ಇದೆ, ಇದು ಇದಕ್ಕೆ ಸಂಬಂಧಪಟ್ಟಂತದ್ದು. ಇದೇನು ಲಿಮಿಟಿಂಗ್ ಸ್ವಿಚ್ ಅಂತ ಕರಿಬಹುದು ನಾವು. ಹೌದಾ? ಇದಾದ್ಮೇಲೆ LDB ಅಂತ ಇದೆ, ಇದೇನಿದು 0003. ನೋಡಿ ಇಲ್ಲಿ ಮೆಮೊರಿ ಅಡ್ರೆಸ್ ಇದೆ ಅಲ್ವಾ, ಇಲ್ಲಿ ಏನ್ ಕೊಟ್ಟಿದ್ದೀನಿ ನಾನು, 0002 ಇದನ್ನ ಸ್ಟಾರ್ಟ್ ಮಾಡೋದು. ಇದು ನಾರ್ಮಲಿ ಓಪನ್ ಆಗಿದೆ. ಇದೇನಿದು ನಾರ್ಮಲಿ ಕ್ಲೋಸ್ಡ್ ಆಗಿದೆ. ಹೌದಾ? ಇದನ್ನ ಅದಕ್ಕೆ ಇಲ್ಲಿ ಸ್ಲಾಶ್ ಏನು ಅಡ್ಡ ಗೆರೆಯನ್ನು ಯೂಸ್ ಮಾಡಿದೀನಿ. ಇದೇನಿದು ನಾರ್ಮಲಿ ಕ್ಲೋಸ್ಡ್. ಹೌದಾ? ಇಷ್ಟ ಆದ್ಮೇಲೆ ಇಲ್ಲಿ ನೋಡ್ಕೋಬಹುದು ನೀವು, ಇಲ್ಲಿ ಇದನ್ನ ತಿರ್ಗಾ ಏನಿದು, ಇಲ್ಲಿ ಔಟ್ಪುಟ್ ಏನ್ ಬಂದಿದೆ 0502 ಅಂತ ಏನ್ ಬಂದಿದೆಯಲ್ಲ, ಇದೇ ಔಟ್ಪುಟ್ ಅನ್ನ ತಿರ್ಗಾ ಇಲ್ಲಿ LD ಆಗಿ 502 ಅಂತ ಯೂಸ್ ಮಾಡ್ಕೊಂತ ಇದೀವಿ. ಇದ್ರ ಅರ್ಥ ಏನಂತ ಹೇಳಿದ್ರೆ, ಇದರ ಔಟ್ಪುಟ್ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಇದೇನಿದು ಲ್ಯಾಚ್ ಸರ್ಕ್ಯೂಟ್ ಆಯ್ತು. ಇದನ್ನ ಒಂದು ಲ್ಯಾಚ್ ನ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಏನಿದು ಲಿಮಿಟಿಂಗ್ ಸ್ವಿಚ್ ಆಗಿದೆ ಫಾರ್ ಫಾರ್ವರ್ಡ್ ಮೋಷನ್. ಅದೇ ತರ ಇಲ್ಲಿನೂ ಏನೋ ಲ್ಯಾಚ್ ಅನ್ನ ಯೂಸ್ ಮಾಡ್ಕೊಂಡಿದೀವಿ, ಲ್ಯಾಚ್ ಫಂಕ್ಷನ್ ಅನ್ನ. ನೋಡಿ 0503 ಏನು ಔಟ್ಪುಟ್ ಬಂದಿದೆ ಅದ, ಇದನ್ನ ತಿರ್ಗಾ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ LD ಆಗಿ. ಹಾಗಾಗಿ ಇದು ಒಂದು ಲಿಮಿಟಿಂಗ್ ಸ್ವಿಚ್ ಏನಿದೆ ಅಲ್ವಾ, ಇದು ಲ್ಯಾಚ್ ಫಂಕ್ಷನ್ ಆಗಿದೆ ಫಾರ್ ರಿವರ್ಸ್ ಮೋಷನ್. ಹೌದಾ? ಹಾಗಾಗಿ ಇನ್ನು ಕೆಳಗಿನ ಕೋಡಿಂಗ್ ಸಿಸ್ಟಮ್ಸ್ ಗಳನ್ನ ನೋಡೋದಾದ್ರೆ, LD 0502 ಅಂತ ಇದೆ, LD 0502 ಇಲ್ಲಿ ಬಂತು. ಹೌದಾ? ಇಷ್ಟ ಆದ್ಮೇಲೆ ಇನ್ನು LD 003 ಅಂತ ಇದೆ, ಇದು LD 003 ಆಯ್ತು. ಅಷ್ಟಾದ್ಮೇಲೆ LDB 0002 ಅಂತ ಇದೆ. ನೋಡಿ ಇಲ್ಲೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ, ನೋಡ್ಕೊಳ್ಳಿ. ಇಲ್ಲಿ 0002 ನಾರ್ಮಲಿ ಓಪನ್ ಆಗಿದೆ. ಇಲ್ಲಿ ಏನಾಗಿದೆ, LDB ರಿಲೇ ಸ್ವಿಚ್ ಏನಿದೆ, ಲಿಮಿಟಿಂಗ್ ಸ್ವಿಚ್ ಏನಿದೆ, ಇದು ಅದೇ ಮೆಮೊರಿ ಅಡ್ರೆಸ್ ಇರೋದ್ರಿಂದ ಇಲ್ಲಿ ಓಪನ್ ಇದ್ರೆ ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ 0003 ಇದು ಕ್ಲೋಸ್ ಆಗಿದ್ರೆ ಇಲ್ಲಿ ಏನಾಗಿದೆ, ಓಪನ್ ಆಗಿದೆ. ಹೌದಾ? ಸೊ ಇಷ್ಟನ್ನ ಯೂಸ್ ಮಾಡ್ಕೊಂಡಿದೀವಿ. ಅಷ್ಟಾದ್ಮೇಲೆ ಲಾಸ್ಟ್ ಅಲ್ಲಿ ಏನ್ ಬರ್ತಾ ಇದೆ, ಎಂಡ್ H ಅಂತ ಇದೆ. ಹೌದಾ? ಸೊ ಆತ್ಮೀಯ ವಿದ್ಯಾರ್ಥಿಗಳ, ಈ ರಿಲೇ ಬೇಸ್ಡ್ ಮೋಟರ್ ಕಂಟ್ರೋಲ್ ಆಟೋಮೇಷನ್ ಅಂದ್ರೆ ಈ ಮೋಟರ್ ನಾವು ಕಂಟ್ರೋಲ್ ಮಾಡ್ತಿದ್ದೀವಿ. ಲಿಮಿಟಿಂಗ್ ಸ್ವಿಚ್ ಅನ್ನ ಯೂಸ್ ಮಾಡ್ಕೊಂಡು ನಮಗೆ ಮೋಟರ್ ನ ಫಾರ್ವರ್ಡ್ ಮೋಷನ್ ಬೇಕಾದ್ರೆ ಇದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಇದೇ ಲಿಮಿಟಿಂಗ್ ಸ್ವಿಚ್ ಅನ್ನು ಯೂಸ್ ಮಾಡ್ಕೊಂಡು ನಮಗೆ ಮೋಟರ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗಬೇಕು ಅಂತ ಹೇಳಿದ್ರೆ ಈ ಲಿಮಿಟಿಂಗ್ ಸ್ವಿಚ್ ಅನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಪರ್ಫಾರ್ಮ್ ದಿಸ್ ಆಪರೇಷನ್. ಹೌದಾ? ಹಾಗಾದ್ರೆ ಇದನ್ನ KVP16 ಸಾಫ್ಟ್ವೇರ್ ಮುಖಾಂತರ ನಾವು ಯಾವ ರೀತಿ
ಪ್ರೋಗ್ರಾಮ್ ಮಾಡೋದು, ಅದಾದ್ಮೇಲೆ ಸಿಮ್ಯುಲೇಷನ್ ಮಾಡಬಹುದು ಅಂತ ಈ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಇಲ್ಲಿ ನೋಡ್ಕೊಳ್ಳಿ, ಟಾಸ್ಕ್ ಬರ್ನ ಕೆಳಗಡೆ ಇಲ್ಲಿ ಏನಿದು KV ಬಿಲ್ಡರ್ ಅಂತ ತೋರಿಸ್ತಾ ಇದೆ. ಇದ್ರ ಮೇಲೆ ಒಂದು ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ. ಇದಾದ್ಮೇಲೆ ನ್ಯೂ ಫೈಲ್ ಅಂತ ತಗೊಳ್ತಾ ಇದ್ದೇನೆ. ಇದ್ರ ಮೇಲೆ ಟೈಪ್ ಮಾಡ್ತಿದ್ದೀನಿ ಫೈಲ್ ನೇಮ್ ಅನ್ನ. ಓಕೆ ಅಂತ ಕೊಟ್ಕೊಂಡೆ. ಇದು C ಡ್ರೈವ್ ಹೋಗಿ ಸೇವ್ ಆಗ್ತಾ ಇದೆ. ಓಕೆ ಕೊಟ್ಟೆ. ಇಷ್ಟಾದ್ಮೇಲೆ ಇದನ್ನ PLC ಟೈಪ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. KVP16 ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡಿದೀನಿ. ಓಕೆ ಕೊಟ್ಕೊಳ್ಳಿ. ಇಷ್ಟಾದ್ಮೇಲೆ ಈಗ ನಾವು ಸ್ಟಾರ್ಟ್ ಮಾಡೋಣ. ನೋಡ್ಕೊಳ್ಳಿ 01 ಇಂದ 010 ವರೆಗೂ ಇದೆ. ಹೌದಾ? ಸೊ ಫಸ್ಟ್ ಏನ್ ಮಾಡ್ತಿದ್ದೀನಿ, ನಾನು ಒಂದು ರಂಗ್ ಅನ್ನು ಯೂಸ್ ಮಾಡ್ಕೊಂಡೆ. ಇದಾದ್ಮೇಲೆ ತಿರ್ಗಿ ಇನ್ನೊಂದು ರಂಗ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನ್ ಮಾಡ್ಬೇಕಾಯ್ತು, ಅಕಾರ್ಡಿಂಗ್ ಟು ದಿಸ್ ಸ್ಕೆಚ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು, ಇಲ್ಲಿ ಒಂದು LD ಸ್ವಿಚ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್. ಹೌದಾ? ಇದನ್ನ ಯೂಸ್ ಮಾಡ್ಕೊಂಡೆ. ಇದಕ್ಕೆ ಏನು ಕೋಡಿಂಗ್ ಏನ್ ಕೊಡ್ಬೇಕಾಯ್ತು, ನಾನೀಗ 0001 ಅಂತ ಕೊಡ್ಬೇಕಾಯ್ತು. ಹೌದಾ? ಇಷ್ಟನ್ನ ಟೈಪ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿದೀನಿ. ಓಕೆ ಅಂತ ಕೊಟ್ಟೆ. ಇಷ್ಟಾದ್ಮೇಲೆ ರಂಗ್ ಅನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಬಂದು ಏನ್ ಮಾಡ್ತಿದ್ದೀನಿ, ನಾನು ಇಲ್ಲಿ ಔಟ್ಪುಟ್ ಇದನ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ ಅಡ್ರೆಸ್ ಅನ್ನ ಕೊಡೋಣ, 501 ಅಂತ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟೆ. ಇಷ್ಟಾದ್ಮೇಲೆ ರಂಗ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದ ಮೇಲೆ ನಾನೇನ್ ಏನ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದರ ಅಡ್ರೆಸ್ ಅನ್ನ ಚೇಂಜ್ ಮಾಡೋಣ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಇದಕ್ಕೆ 002 ಅಂತ ಕೊಟ್ಟೆ. ಇಲ್ಲಿ 0001 ಅಂತ ಇದೆ, 002 ಅಂತ ಕೊಡ್ತಾ ಇದ್ದೀನಿ. ಹೌದಾ? ಇಷ್ಟಾದ್ಮೇಲೆ ಓಕೆ ಕೊಟ್ಕೊಳ್ಳಿ. ಈಗ ರಂಗ್ ಅನ್ನ ಯೂಸ್ ಮಾಡ್ಕೊಳ್ಳಿ. 1 2 ಆದ್ಮೇಲೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ, ಇಲ್ಲಿ ಒಂದು ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರ ಅಡ್ರೆಸ್ ಅನ್ನ ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮೆಮೊರಿ ಅಡ್ರೆಸ್ ಅನ್ನ 0003 ಅಂತ ಓಕೆ ಕೊಡ್ತಾ ಇದ್ದೀನಿ. ತಿರ್ಗಾ ರಂಗ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಏನ್ ತಗೊಳ್ತಿದ್ದೇನೆ, ಔಟ್ಪುಟ್ ಅನ್ನು ತಗೊಳ್ತಿದ್ದೀನಿ. ಅದ್ರ ಅಡ್ರೆಸ್ ಅನ್ನ ಕೊಡ್ಬೇಕಲ್ವಾ. ಸೊ ಇಲ್ಲಿ ಕಾಯಿಲ್ ಅನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಕ್ಲಿಕ್ ಮಾಡ್ಕೊಂಡೆ. ಇದಕ್ಕೆ ಅಡ್ರೆಸ್ ಕೊಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ 0501 ಅಂತ ಕೊಟ್ಟೆ. ಈಗ 0502 ಅಂತ ಕೊಡ್ತಾ ಇದ್ದೀನಿ. ಓಕೆ ಅಂತ ಕೊಟ್ಟೆ. ಇದನ್ನ ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕಾಯ್ತು, ನಾನೀಗ ರಂಗ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ರಂಗ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈಗ ನಾನು ಏನ್ ಯೂಸ್ ಮಾಡ್ಬೇಕಾಯ್ತು, 0502 ಅನ್ನ ಯೂಸ್ ಮಾಡ್ಕೋಬೇಕಾಯ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಏನಿದೆಯಲ್ವಾ, ಇಲ್ಲಿ ಔಟ್ಪುಟ್ 0502 ಇದೆಯಲ್ವಾ, ಇದು ಔಟ್ಪುಟ್ ಬಂದ್ಮೇಲೆ ಇದರ ಔಟ್ಪುಟ್ ಅನ್ನು ತಿರ್ಗಾ ನಾವು ಯೂಸ್ ಮಾಡ್ಕೊಂಡ್ರೆ ಇದೊಂದು ಲ್ಯಾಚಿಂಗ್ ಸರ್ಕ್ಯೂಟ್ ಆಗುತ್ತೆ. ಲ್ಯಾಚಿಂಗ್ ಫಂಕ್ಷನ್ ಅನ್ನು ಯೂಸ್ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ನಾನೇನ್ ಮಾಡ್ತಿದ್ದೀನಿ, ಇಲ್ಲಿ ಇದರ ಮೇಲೆ LD ಅಂದ್ರೆ ನಾರ್ಮಲಿ ಓಪನ್ ಅನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಇದರ ಅಡ್ರೆಸ್ ಅನ್ನ ಏನ್ ತಗೋಬೇಕಾಯ್ತು, ಈಗ ನಾನು 0502 ಅಂತ ತಗೊಂಡೆ. ಹೌದಾ? ಇದನ್ನ ಓಕೆ ಅಂತ ಕೊಟ್ಟೆ. ಇಷ್ಟಾದ್ಮೇಲೆ ಇದರ ವರ್ಟಿಕಲ್ ಲೈನ್ ಅನ್ನು ಯೂಸ್ ಮಾಡ್ಕೋಬೇಕು. ಇದೇನಾಗಿದೆ, ಇದು ಮಿಸ್ಟೇಕ್ ಆಯ್ತು. ಸೆಲೆಕ್ಟ್ ಮಾಡಿ ಇರೇಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಜಾಯಿನ್ ಮಾಡ್ಬಿಡಿ. ಹೌದಾ? ಸೊ ಇಷ್ಟಾದ್ಮೇಲೆ ತಿರ್ಗಾ ಇಲ್ಲಿಗೆ ಬರೋಣ. ರಂಗ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ನೋಡ್ಕೋಬಹುದು ನೀವು. ಈಗ 0003 ಅನ್ನ ಯೂಸ್ ಮಾಡ್ಕೋಬೇಕು. ಈಗ 0003 ಅನ್ನ ಯೂಸ್ ಮಾಡ್ಕೋಬೇಕು. ಹೌದಾ? ಈಗ ಇಲ್ಲಿ ಏನ್ ಮಾಡ್ಬೇಕಾಯ್ತು, ನಾನು ಇನ್ನೊಂದು ರಂಗ್ ಅನ್ನ ಯೂಸ್ ಮಾಡ್ಕೊಂಡೆ. ಈಗ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಏನ್ ತಗೋಬೇಕಾಯ್ತು, ನಾನೀಗ 0001 0002 ಇಲ್ಲಿ 0003 ಅನ್ನ ಯೂಸ್ ಮಾಡ್ಕೊಳ್ಬೇಕು. ಹೌದಾ? ಇಷ್ಟನ್ನ ಕೊಟ್ಟು ಓಕೆ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ. ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ 003 ಕೊಟ್ಟೆ. ಇಲ್ಲಿ 003 ಓಪನ್ ಇದೆ, ಇದು 003 ಕ್ಲೋಸ್ ಆಯ್ತು. ಹಾಗಾದ್ರೆ ಇಲ್ಲಿ 0002 ಓಪನ್ ಆಗಿದೆ. ಇಲ್ಲಿ 0002 ಅನ್ನ ಕ್ಲೋಸ್ ಮಾಡೋಣ. ಹಾಗಾಗಿ ಇಲ್ಲಿ ಕ್ಲೋಸ್ ತಗೊಳ್ತಾ ಇದ್ದೇನೆ. ನೋಡ್ಕೊಳ್ಳಿ, LDB ರಿಲೇ ಇದನ್ನ ಏನ್ ತಗೋಬೇಕಾಯ್ತು, 0002 ಅಂತ ತಗೋಬೇಕಾಯ್ತು. ಹೌದಾ? ಕ್ಲೋಸ್ ಮಾಡಿದೆ. ಇದನ್ನ ರಂಗ್ ಅನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಔಟ್ಪುಟ್ ಏನ್ ತಗೋಬೇಕಾಯ್ತು, ಈಗ ನಾನು ಇಲ್ಲಿ 501 502 ಇಲ್ಲಿ 503 ಅನ್ನ ಸೆಲೆಕ್ಟ್ ಮಾಡಿದೀನಿ. ಓಕೆ ಕೊಟ್ಟೆ. ಹೌದಾ? ಇದನ್ನ ರಂಗ್ ಅನ್ನ ಕಂಟಿನ್ಯೂ ಮಾಡಿ ಇಲ್ಲಿವರೆಗೂ ತಂದು ಇದ್ರ ಮೇಲೆ ಏನ್ ಮಾಡೋಣ, ಈಗ ನಾವು ತಿರ್ಗಾ ಇದನ್ನ ಲ್ಯಾಚಿಂಗ್ ಸರ್ಕ್ಯೂಟ್ ಯೂಸ್ ಮಾಡ್ಬೇಕು. ಇಲ್ಲಿ 503 ಇದೆ, ಇಲ್ಲಿನೂ 503 ಅನ್ನ ಯೂಸ್ ಮಾಡ್ಕೋಬೇಕು. ಹೌದಾ? 503 ಅಂತ ಕೊಡ್ತಾ ಇದೀನಿ. ಓಕೆ ಕೊಟ್ಟೆ. ಇಷ್ಟ ಆದ್ಮೇಲೆ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ವರ್ಟಿಕಲ್ ಲೈನ್ ಅನ್ನು ಜಾಯಿನ್ ಮಾಡ್ಕೊಳ್ಳಿ. ಹೌದಾ? ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ 0006 ಲೈನ್ ಅನ್ನು ತಗೊಳ್ಳೋಣ. ಇಲ್ಲಿ ನೋಡಿ, ಇದನ್ನ ರಂಗ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದೀನಿ. ಇದನ್ನ ಕ್ಲಿಕ್ ಮಾಡ್ಕೊಂಡು ಪ್ರೋಗ್ರಾಮ್ ನ ಎಂಡ್ ಕಡೆ ಹೋಗೋಣ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಪ್ರೋಗ್ರಾಮ್ ಎಂಡ್ ಓಕೆ ಅಂತ ಕೊಡಿ. ಹೌದಾ? ಇಷ್ಟಾದ್ಮೇಲೆ ರಂಗ್ ಅನ್ನ ಯೂಸ್ ಮಾಡ್ಕೊಂಡು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಎಂಡ್ H ಅಂತ ಕೊಟ್ಬಿಡಿ. ಒಮ್ಮೆ ನೋಡ್ಕೊಳ್ಳಿ, ಇದು ಫಸ್ಟ್ ಸ್ಟಾರ್ಟಿಂಗ್ ಮೋಟರ್ ಸ್ಟಾರ್ಟ್ ಮಾಡೋದಕ್ಕೆ ಇದು 0001 ಇಷ್ಟು 501 ಔಟ್ಪುಟ್ ಬರ್ತಾ ಇದೆ. ಇದಾದ್ಮೇಲೆ ಇದೇನಿದು ಲಿಮಿಟಿಂಗ್ ಸ್ವಿಚ್ 1 ಅನ್ನು ಯೂಸ್ ಮಾಡ್ತಿದ್ದೀನಿ. ದಿಸ್ ಲೈನ್ ಇಸ್ ಫಾರ್ ಫಾರ್ವರ್ಡ್ ಮೋಷನ್, ದಿಸ್ ಲೈನ್ ಇಸ್ ಫಾರ್ ರಿವರ್ಸ್ ಮೋಷನ್ ಅಂತ ಹೇಳ್ಬೋದು. 502 ಇಲ್ಲೂ 502 ಇದೆ. ಇದರ ಔಟ್ಪುಟ್ ಅನ್ನು ಇಲ್ಲಿ ಯೂಸ್ ಮಾಡ್ಕೊಂತಿದೀವಿ. ಇಲ್ಲಿನೂ ಇದರ ಔಟ್ಪುಟ್ ಅನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದೀವಿ. ಇದು 0002 ಕ್ಲೋಸ್ ಆದ್ರೆ ಇದು 0002 ಓಪನ್ ಆಗಿರುತ್ತೆ. ಅದೇ ತರ ಇಲ್ಲಿ 0003 ಓಪನ್ ಆಗಿದೆ, ಇಲ್ಲಿ 0003 ಕ್ಲೋಸ್ ಆಗಿರುತ್ತೆ. ಯಾಕಂದ್ರೆ ಎರಡನ್ನು ಒಮ್ಮೆಲೆ ನಾವು ಸ್ಟಾರ್ಟ್ ಮಾಡೋಕೆ ಆಗಲ್ಲ. ಐದರ್ ದ ಮೋಟರ್ ಹ್ಯಾಸ್ ಟು ರೊಟೇಟ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್ ಆರ್ ಇನ್
ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್. ಹೌದಾ? ಸೊ ಇಷ್ಟಾಗಿದೆ. ಇದನ್ನ ಒಂದ್ಸಲಿ ಚೆಕ್ ಮಾಡಿ ಆಯ್ತು. ಸೊ ಈಗ ಇದನ್ನ ಏನ್ ಮಾಡೋಣ, ಈಗ ಸಿಮ್ಯುಲೇಟ್ ಮಾಡೋಣ. ಸೊ ಸಿಮ್ಯುಲೇಟ್ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ನಾರ್ಮಲಿ ಇದೇನಾಗಿದೆ ಗೊತ್ತಾ, ನಾರ್ಮಲಿ ಇದು ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಗ್ರೀನ್ ಲೈಟ್ ಇಂಡಿಕೇಟ್ ಮಾಡ್ತಾ ಇದೆ. ಹೌದಾ? ಈಗ ನಾನೇನ್ ಮಾಡ್ತಾ ಇದ್ದೀನಿ, ಫಸ್ಟ್ ನೆನ್ಪಿಟ್ಕೊಳ್ಳಿ, ಇದನ್ನ ಕ್ಲೋಸ್ ಮಾಡ್ಕೊಂಡು ಇದನ್ನ ಟೈಮರ್ ಅನ್ನು ಆಫ್ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ತಿದ್ದೀನಿ, ಇದನ್ನ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಡಬಲ್ ಕ್ಲಿಕ್ ಮಾಡಿದ್ರದ್ದು ಇಂಡಿಕೇಶನ್ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಜಸ್ಟ್ ಇದನ್ನ ಸ್ವಿಚ್ ಅನ್ನು ಆನ್ ಮಾಡಿದೀವಿ, ಇದರಿಂದ ಔಟ್ಪುಟ್ ಬಂದಿದೆ ಅಂದ್ರೆ ಮೋಟರ್ ಈಸ್ ರೆಡಿ ಅಥವಾ ಮೋಟರ್ ಸ್ಟಾರ್ಟ್ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ 501 ಇಂದ. ಹೌದಾ? ಇಷ್ಟಾದ್ಮೇಲೆ ಈಗ ನಾನೇನ್ ಮಾಡ್ಬೇಕು, ಮೋಟರ್ ಹ್ಯಾಸ್ ಟು ರೊಟೇಟ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಹಾಗಾಗಿ ಲಿಮಿಟಿಂಗ್ ಸ್ವಿಚ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನ್ ಇಂಡಿಕೇಟ್ ಮಾಡುತ್ತೆ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಇದನ್ನ ಮೋಟರ್ ಅನ್ನ ಫಾರ್ವರ್ಡ್ ಮೋಷನ್ಗೆ, ಅಂದ್ರೆ ಇದೊಂದು ಸೆನ್ಸರ್ ಅಂತ ತಿಳ್ಕೊಳ್ಳಿ. ಆಕ್ಚುಲಿ ಇದನ್ನ ಸೆನ್ಸರ್ ನಾವು ಕನೆಕ್ಟ್ ಮಾಡಿದ್ವಿ ಅಂದ್ರೆ ಇದು ಸೆನ್ಸ್ ಮಾಡಿ ಆಟೋಮೆಟಿಕ್ ಆಗಿ ಇಟ್ ವಿಲ್ ಬಿ ಆಕ್ಟಿವೇಟೆಡ್. ಬಟ್ ಇಲ್ಲಿ ನಾವು ಸೆನ್ಸರ್ನ ಯೂಸ್ ಮಾಡ್ತಿಲ್ಲ, ಇಲ್ಲಿ ಸಾಫ್ಟ್ವೇರ್ ನ ಮುಖಾಂತರ ಪ್ರೋಗ್ರಾಮ್ ನ ರನ್ ಮಾಡೋದಕ್ಕೋಸ್ಕರ ಇಲ್ಲಿ ನಾವು ಮ್ಯಾನ್ಯುಯಲ್ ಆಗಿ ಇದನ್ನ ಡಬಲ್ ಕ್ಲಿಕ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನೀವು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದೊಂದು ಲಿಮಿಟಿಂಗ್ ಸ್ವಿಚ್ ಅಥವಾ ಸೆನ್ಸರ್ ಅಂತ ಹೇಳ್ಬೋದು. ಇದೇನಾಗುತ್ತೆ, ನಾ ಇಲ್ಲಿ ಮ್ಯಾನ್ಯುಯಲಿ ಆನ್ ಮಾಡಿದ್ದೀನಿ. ಇದು ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ ನೋಡ್ಕೊಳ್ಳಿ, 002 ಇದೆ. ಹೌದಾ? LD ಇದನ್ನ ಆನ್ ಮಾಡಿರೋದ್ರಿಂದ ಏನಾಗ್ತಿದೆ, ಏನು ಫ್ಲೋ ಕರೆಂಟ್ ಏನಾಗ್ತಿದೆ, ಇಲ್ಲಿಂದ ಈಗ ಪಾಸ್ ಆಗಿ ನಾರ್ಮಲಿ ಕ್ಲೋಸ್ ಆಗಿದೆ. ಹಂಗಾಗಿ ಮೋಟರ್ ಆನ್ ಆಯ್ತು. ಸಪೋಸ್ ಇದನ್ನ ನಾನು ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರು ಮೋಟರ್ ಆನ್ ಆಗಿದೆ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಏನಾಗಿದೆ, ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇದು 502 ಏನು ಮೋಟರ್ ಆನ್ ಆಯ್ತು. ಹೌದಾ? ಫಾರ್ವರ್ಡ್ ಡೈರೆಕ್ಷನ್ ರೊಟೇಟ್ ಆಯ್ತು. ಇದರ ಔಟ್ಪುಟ್ ಏನಿದೆ ಇದು ಇಲ್ಲಿ ಬಳಕೆ ಆಗ್ತದೆ. ಇಟ್ ಈಸ್ ಬಿನ್ ಯೂಸ್ಡ್ ಹಿಯರ್ so that the current is passing through this line. even though this is turned off. ಇದನ್ನ ಡಿಆಕ್ಟಿವೇಟ್ ಮಾಡಿದ್ರು ಲ್ಯಾಚಿಂಗ್ ಮಾಡಿರೋದ್ರಿಂದ, ಲ್ಯಾಚಿಂಗ್ ಅಂದ್ರೆ ಇದರ ಔಟ್ಪುಟ್ ಅನ್ನು ಇಲ್ಲಿ ಯೂಸ್ ಮಾಡಿದೀವಿ ಇನ್ಪುಟ್ ಆಗಿ, ಅದಕ್ಕೋಸ್ಕರ ಏನಾಗ್ತಾ ಇದೆ, ಇದು ರೊಟೇಟ್ ಆಗ್ತಾ ಇದೆ. ಹೌದಾ? ಈಗ ನಾನೇನ್ ಮಾಡ್ಬೇಕಾಯ್ತು, ಈಗ ಇದನ್ನ ಫಾರ್ವರ್ಡ್ ಮೋಷನ್ ಆಗ್ತಾ ಇದೆ. ಇದನ್ನ ಆಕ್ಟಿವೇಟ್ ಮಾಡಿದೆ ಅಂತ ಹೇಳಿದ್ರೆ 003 ಆಕ್ಟಿವೇಟ್ ಆಯ್ತು ಅಂತ ಹೇಳಿದ್ರೆ ಈ ಮೋಟರ್ ಏನಾಗುತ್ತೆ, ಇದು ಫಾರ್ವರ್ಡ್ ಮೋಷನ್ ಇರೋದು ಇದು ರಿವರ್ಸ್ ಮೋಷನ್ ಅಲ್ಲಿ ತಿರುಗುತ್ತೆ. ಹೌದಾ? ಹಾಗಾಗಿ ಏನಾಯ್ತು, 003 ಆಕ್ಟಿವೇಟ್ ಆದ ಕೂಡಲೇ ಇದು ಡಿಆಕ್ಟಿವೇಟ್ ಆಗುತ್ತೆ. ಯಾಕಂದ್ರೆ ಇದರ ಎರಡರದು ಮೆಮೊರಿ ಅಡ್ರೆಸ್ ಸೇಮ್ ಇದೆ. ಹೌದಾ? ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಏನಾಯ್ತು, ಇಲ್ಲಿ ಓಪನ್ ಆಗುತ್ತೆ. ನಾನೀಗ ಏನ್ ಮಾಡ್ತಿದ್ದೀನಿ, ಇಲ್ಲಿ 003 ಅನ್ನ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಸೆನ್ಸರ್ ಆಕ್ಟಿವೇಟ್ ಆಗ್ತಾ ಇದೆ. ಆಟೋಮೆಟಿಕಲಿ ಆಗ್ಬೇಕು, ಬಟ್ ಇಲ್ಲಿ ನಾವು ಮ್ಯಾನ್ಯುಯಲಿ ಡಬಲ್ ಕ್ಲಿಕ್ ಮಾಡಿ ಆಕ್ಟಿವೇಟ್ ಮಾಡ್ತಿದೀವಿ. ಸೊ ದಟ್ ಇದು ಏನಾಗುತ್ತೆ, ರಿವರ್ಸ್ ರೊಟೇಷನ್ ಅಲ್ಲಿ ಅಂದ್ರೆ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೋಟರ್ ತೋರಿಸುತ್ತೆ, ತಿರುಗೋದನ್ನು ತೋರಿಸುತ್ತೆ. ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ, ಇದ್ರ ಇಂಡಿಕೇಶನ್ ಏನು ಅಂತ ಹೇಳಿದ್ರೆ, ಫಸ್ಟ್ ಏನಾಯ್ತಿದ್ದು ಈಗ ಈ ತರ ರೊಟೇಟ್ ಆಗ್ತಾ ಇದೆ. ಅಂದ್ರೆ ಇದರ ಸಿಗ್ನಲ್ ಇಲ್ಲಿ ಪಾಸ್ ಆಯ್ತು ಅಂದ್ಕೂಡಲೇ ಮೋಟರ್ ರೊಟೇಟ್ ಆಯ್ತು. ಮೋಟರ್ ರೊಟೇಟ್ ಆಗ್ತಿದೆ ಯಾವ ರೀತಿ ನೋಡಿ, ಆವಾಗ ಏನಾಗಿತ್ತಿದ್ದು, ಇದನ್ನ ಆಕ್ಟಿವೇಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಫಾರ್ವರ್ಡ್ ಮೋಷನ್ ಅಲ್ಲಿ ರೊಟೇಟ್ ಆಗ್ತಾ ಇತ್ತು. ಈಗ ಇದನ್ನ ಆಕ್ಟಿವೇಟ್ ಮಾಡಿರೋದ್ರಿಂದ ಮೋಟರ್ ಏನಾಗ್ತದೆ, ರಿವರ್ಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಇದು ಔಟ್ಪುಟ್ ಈ ತರ 503 ತೋರಿಸ್ತಾ ಇದೆ. ನಾನು ಇಲ್ಲಿ ಲಿಮಿಟಿಂಗ್ ಸ್ವಿಚ್ ಅನ್ನ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರು ಏನಾಗ್ತಾ ಇದೆ ಗೊತ್ತಾ, ಇದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇದೆ. ಜಸ್ಟ್ ಬಿಕಾಸ್ ಏನಾಯ್ತು, ಇದು ಲ್ಯಾಚಿಂಗ್ ಸರ್ಕ್ಯೂಟ್ ಅಂದ್ರೆ 0503 ಅನ್ನ ಇಲ್ಲಿ ಇನ್ಪುಟ್ ಆಗಿ ಬಳಕೆ ಮಾಡಿರೋದ್ರಿಂದ ಏನಾಗ್ತಾ ಇದೆ, ಇದು ಕಂಟಿನ್ಯೂಸ್ ಆಗಿ ಸಿಗ್ನಲ್ಸ್ ಇಲ್ಲಿಂದ ಇಲ್ಲಿಗೆ ಪಾಸ್ ಆಗ್ತಾ ಇದೆ, ಇಲ್ಲಿ ಔಟ್ಪುಟ್ ಕೊಡ್ತಾ ಇದೆ. ಹೌದಾ? ಸೊ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿದೆ, ಇದನ್ನ ಆಫ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಿದೆ, ಮೋಟರ್ ಆನ್ ಆಯ್ತು. ಇದನ್ನ ಆಕ್ಟಿವೇಟ್ ಮಾಡಿದೆ, ಇದರಿಂದ ಇದು ಫಾರ್ವರ್ಡ್ ಮೋಷನ್ ಅಲ್ಲಿ ರೊಟೇಟ್ ಆಯ್ತು. ಇದನ್ನ ಆಫ್ ಮಾಡಿದೆ. ಹೌದಾ? ಅಂದ್ರೆ ಫಾರ್ವರ್ಡ್ ಮೋಷನ್ ಅಲ್ಲಿ ರೊಟೇಟ್ ಆಗ್ತಾ ಇದೆ ಮೋಟರು. ಇದನ್ನ ಡಬಲ್ ಕ್ಲಿಕ್ ಮಾಡಿದೆ, ಇದರಿಂದ ಏನಾಯ್ತು, ಇದು ಆಫ್ ಆಯ್ತು. ಫಾರ್ವರ್ಡ್ ಮೋಷನ್ ಆಫ್ ಆಗಿ ಮೋಟರ್ ಈಸ್ ರೊಟೇಟಿಂಗ್ ಇನ್ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್. ಇದನ್ನ ಡಬಲ್ ಕ್ಲಿಕ್ ಮಾಡಿ ಆಫ್ ಮಾಡಿದ್ರು ಇದು ಫ್ಲೋ ಆಗ್ತಾ ಇದೆ ಕರೆಂಟು. ಹಾಗಾಗಿ ಮೋಟರ್ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ದಲ್ಲಿ ರೊಟೇಟ್ ಆಗ್ತಾ ಇದೆ. ಹೌದಾ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಈ ವಿಡಿಯೋದಲ್ಲಿ ರಿಲೇ ಬೇಸ್ಡ್ ಮೋಟರ್ ಕಂಟ್ರೋಲ್ ಆಟೋಮೇಷನ್ ಅಂದ್ರೆ ಈ ರಿಲೇಯನ್ನ ಯೂಸ್ ಮಾಡಿಸ್ಕೊಂಡು ಏನ್ ಮಾಡ್ತಿದ್ದೀನಿ, ಮೋಟರ್ ಅನ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಡೈರೆಕ್ಷನ್ ದಲ್ಲಿ ರೊಟೇಟ್ ಆಗೋ ರೀತಿ ಮಾಡ್ತಿದ್ದೀನಿ. when the limit switches are activated. ಈ ತರ ಈ ಲಿಮಿಟ್ ಸ್ವಿಚಸ್ ಗಳು ಆಕ್ಟಿವೇಟ್ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಆಕ್ಟಿವೇಟ್ ಆದ್ರೆ ಇಲ್ಲಿ ಫಾರ್ವರ್ಡ್ ಮೋಷನ್ ಡಿಆಕ್ಟಿವೇಟ್ ಆಗಿ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ತಿರುಗುತ್ತೆ. ಇದನ್ನ ಆಕ್ಟಿವೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ದಲ್ಲಿ ಮೋಟರ್ ತಿರುಗಲ್ಲ, ಕ್ಲಾಕ್ ವೈಸ್ ಡೈರೆಕ್ಷನ್ ದಲ್ಲಿ ಮೋಟರ್ ತಿರುಗೋದಕ್ಕೆ ಶುರು ಆಗುತ್ತೆ. ಅದನ್ನೇ ಇಲ್ಲಿ ತೋರಿಸಿದ್ದಾರೆ, ರಿಲೇ ಬೇಸ್ಡ್ ಮೋಟರ್ ಕಂಟ್ರೋಲ್ ಆಟೋಮೇಷನ್ such that the motor is reversed its direction when the limit switches are activated. ಲಿಮಿಟ್ ಸ್ವಿಚಸ್ ಅನ್ನು ಆಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ದ ಮೋಟರ್ ಇಸ್ ರಿವರ್ಸ್ಡ್ ಇಟ್ಸ್ ಡೈರೆಕ್ಷನ್.
ಅಂತ ಹೇಳ್ತಾ ಇದ್ದಾನೆ. ರಿವರ್ಸ್ಡ್ ಡೈರೆಕ್ಷನ್ ಅಂತ ಹೇಳಿದ್ರೆ ಕ್ಲಾಕ್ ವೈಸ್ ಅಲ್ಲಿ ಇದ್ರೆ ಆಂಟಿ ಕ್ಲಾಕ್ ವೈಸ್ ಬರುತ್ತೆ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಬರುತ್ತೆ ಅಂತ ಅರ್ಥ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತೇನು ಈ ಪ್ರೋಗ್ರಾಮ್ ನ ನಾನು ನಿಮ್ಗೆ ಡಿಸೈನ್ ಅಂಡ್ ಸಿಮ್ಯುಲೇಷನ್ ಮಾಡಿ ಈ ಸಾಫ್ಟ್ವೇರ್ ಮುಖಾಂತರ ನಿಮಗೆ ತೋರಿಸಿದ್ದೀನಿ. ಇದು ನಿಮಗೆ ಬಹುಶಃ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಜೊತೆಗೆ ಈ ವಿಡಿಯೋನ ನೋಡಿದ ಮೇಲೆ ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಕಮೆಂಟ್ಗಳ ಮುಖಾಂತರ ನಾವು ನಮ್ಮಲ್ಲಿರುವಂತ ಏನಾದ್ರೂ ಪ್ರಾಬ್ಲಮ್ಸ್ ಗಳಿದ್ರೆ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು. ಅದರಿಂದ ಹೆಚ್ಚೆಚ್ಚು ನಮ್ಮ ವಿಡಿಯೋಸ್ ಗಳನ್ನ ಇಂಪ್ರೂವೈಸ್ ಮಾಡಿ ನಿಮಗೆ ಒಂದು ಒಳ್ಳೆಯ ವಿಡಿಯೋಸ್ ಗಳನ್ನ ಸಹಾಯವಾಗುವಂತ ಸ್ಟಡೀಸ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ ಗಳನ್ನ ಕೊಡೋದಕ್ಕೆ ನಮಗೆ ಸಹಾಯಕಾರಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.